ನಮ್ಮ ಜೊತೆ ಈಗ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿಯ ಕುಲಪತಿ ಡಾಕ್ಟರ್ ವಿಶ್ವನಾಥ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಘಟನೆ ಯಾವಾಗ ಆಯಿತು ಸರ್? ಅದು ಇವತ್ತು ಬೆಳಿಗ್ಗೆ 6:45 ನಮ್ಮ ವಿದ್ಯಾರ್ಥಿಗಳು ವಾಕಿಂಗ್ಗೆ ಹೋದಾಗ ಸ್ಟ್ರೇ ಡಾಗ್ಗಳು ಅವ್ರನ್ನ ಕಚ್ಚೋದಕ್ಕೆ ಅಟ್ಯಾಕ್ ಮಾಡಿವೆ. ಇಬ್ಬರಿಗೆ ಕಚ್ಚಿದೆ. ಅವರಿಬ್ಬರನ್ನ ತಕ್ಷಣ ನಾವು ಇಲ್ಲಿ ಹತ್ತಿರದ ಫೋರ್ಟಿಸ್ ಹಾಸ್ಪಿಟ್ಲಿಗೆ ತಕ್ಷಣ ಮೆಡಿಕಲ್ ಕೇರ್ಗೆ ಅಡ್ಮಿಟ್ ಮಾಡಿ ಅವರೀಗ ಅಲ್ಲಿ ಅಬ್ಸರ್ವೇಷನ್ಲಿದ್ದಾರೆ. ಅವ್ರ ಅಗತ್ಯವಾದ ಟ್ರೀಟ್ಮೆಂಟ್ ಎಲ್ಲ ಈಗಾಗಲೇ ಕೊಟ್ಟಾಗಿದೆ. ಯಾರು ICUನಲ್ಲಿ ಇಲ್ಲ. ಇಬ್ಬರು ವಿದ್ಯಾರ್ಥಿನಿ ICUಲಿದ್ದಾರೆ, ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಮಾಹಿತಿ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರು ಸಹ ಅವ್ರ ಜೊತೆಯಲ್ಲಿದ್ದಾರೆ. ಅವರು ಯಾರೂ ICUನಲ್ಲಿ ಇಲ್ಲ. ಮತ್ತೆ ಅವರು 24 ಗಂಟೆ ಅಬ್ಸರ್ವೇಷನ್ ಇಟ್ಟು ನಂತರ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದೆ. ನಮ್ಮ ವಿಶ್ವವಿದ್ಯಾಲಯದ ವೆಚ್ಚದಲ್ಲೇ ಎಲ್ಲ ಟ್ರೀಟ್ಮೆಂಟನ್ನು ಈಗಾಗಲೇ ಅವ್ರು ಕೊಡಿಸಿದ್ದೇವೆ ನಾವು. ಈ ವಿದ್ಯಾರ್ಥಿನಿಯರು ಎಲ್ಲಿಯವರು ಸರ್? ಒಬ್ಬರು ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯವರು, ಇನ್ನೊಬ್ಬರು ತೆಲಂಗಾಣದವರು. ಕರ್ನಾಟಕದವರು ಸೌಜನ್ಯ ಅಂತ, ಮತ್ತೆ ತೆಲಂಗಾಣ ರಾಜ್ಯದವರು ರೇಗಾ ನಿಶ್ಚಿತ ಅಂತ. ಇಬ್ಬರು ನಮ್ಮ 3ನೇ ವರ್ಷದ BSc ಪ್ರೋಗ್ರಾಮಲ್ಲಿ, ಇಂಟಿಗ್ರೇಟೆಡ್ BSc ಪ್ರೋಗ್ರಾಮಲ್ಲಿ ಕಲಿತಾ ಇದ್ದಾರೆ. ಹೇಗಿದೆ ಸರ್ ಸಿಚುವೇಶನ್? ವೈದ್ಯರು ಏನು ಹೇಳ್ತಾ ಇದ್ದಾರೆ? ವೈದ್ಯರು ಏನಿಲ್ಲ, ಅವರಿಗೆ ಅಗತ್ಯವಾದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅವರಿಗೆ ಅಬ್ಸರ್ವೇಷನ್ಲಿ ಇಟ್ಟಿದ್ದೀವಿ ಅಷ್ಟೇ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ದೊಡ್ಡ ಕ್ಯಾಂಪಸ್ ಇದು, 40 ಎಕರೆ ಜಾಗ ಇದೆ. ಬಟ್ ಇದು ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಇನ್ಸಿಡೆಂಟ್ ಆಗ್ತಾ ಇರೋದು? ಇಲ್ಲ, ಇಲ್ಲಿ ಹೊರಗಡೆ ರಸ್ತೆ, ನಮ್ಮ ವಿಶ್ವವಿದ್ಯಾಲಯದ ಸಾರ್ವಜನಿಕ ರಸ್ತೆಯಲ್ಲಿ ಹಲವಾರು ಆಗಿದೆಯಂತೆ. ಬಟ್ ನಮ್ಮ ವಿಶ್ವವಿದ್ಯಾಲಯದ ಒಳಗಡೆ ನುಗ್ಗಿ ಮಾಡಿರೋದು ಇದು ಮೊದಲನೇ ಸಲ ಅಂತ ನಮಗೆ ಕಂಡು ಬಂದಿದೆ. ಏನು ಸರ್, ಏನು ರೀಸನ್ ಏನು ಅದಕ್ಕೆ? ವೃಷಭಾವತಿ ಒಳಗಡೆ ಜಾಗ ಅದು ಫೆನ್ಸಿಂಗ್ ಆಗದೆ ಇರೋದೇ ಕಾರಣನ? ಎಲ್ಲಿಂದ ಬರ್ತದೆ ಸರ್? ಯಾಕಂದ್ರೆ ಗೇಟ್ ಅಂತೂ ಇದೆ, ನಿಮ್ಗೆ ಎಲ್ಲ ಕಡೆಗೂ ಫೆನ್ಸಿಂಗ್ ಇದೆ. ಈಗ ಗೇಟಿಂದ ನಾವು ಬರುವಂಥ ನಾಯಿಗಳನ್ನೆಲ್ಲ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಪ್ರಿವೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಹೊರಗಡೆ ಬಂದದನ್ನು ಸೆಕ್ಯೂರಿಟಿ ಅವರು ನಿರಂತರವಾಗಿ ಅದನ್ನು ಹೊರಗಡೆ ಓಡಿಸ್ತಾರೆ. ಕೆಲವು ಇದು ವಿಶಾಲವಾದ ಕ್ಯಾಂಪಸ್ ಇದೆ. ಮತ್ತು ಒಂದು ಕಡೆ ನಮ್ಮದು ಇನ್ನೂ ಅದು ಕಾಂಪೌಂಡು ಕಂಪ್ಲೀಟ್ ಆಗಿಲ್ಲ. ಕಾರಣ ಅದು ಕೋರ್ಟಲ್ಲೇನೋ ಲಿಟಿಗೇಷನ್ ಇದೆ ಅಂತ ನನಗೆ ಮಾಹಿತಿ ಬಂದಿದೆ. ಆ ಕಾರಣಕ್ಕೆ ಅಲ್ಲಿ ಕಾಂಪೌಂಡ್ ಇಲ್ಲದಿರೋದ್ರಿಂದ ಕೆಲವು ಸಲ ಕಣ್ತಪ್ಪಿಸಿ ಅಲ್ಲಿಂದ ಬರ್ತವೆ. ಬಂದಾಗ ನಮ್ಮ ಸೆಕ್ಯೂರಿಟಿಯವರು ತಕ್ಷಣ ಅದನ್ನು ಹೊರಗಡೆ ಕಳಿಸೋದಕ್ಕೆ ಕ್ರಮ ವಹಿಸ್ತಾರೆ. ಆದರೆ ಇವತ್ತು ಅವರು ಒಬ್ಬರೇ ವಿದ್ಯಾರ್ಥಿ ಬರುವಾಗ ವಾಕಿಂಗ್ ಮುಂಜಾನೆ ಆದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಆಗ ಸಂದರ್ಭದಲ್ಲಿ ಸೆಕ್ಯೂರಿಟಿಯವರು ತಕ್ಷಣಕ್ಕೆ ಬಂದು, ಮತ್ತು ನಮ್ಮ ಇತರ ಇಲ್ಲಿ ಕ್ಯಾಂಪಸ್ ಒಳಗಡೆ ಇರೋರು ಸಹ ಓಡ್ ಬಂದ ತಕ್ಷಣ ಅದನ್ನು ಓಡಿಸಿ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೂ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ತಕ್ಷಣ. ಹೌದು, ಬಹುಶಃ ಅವರು ಬಂದು ಅದನ್ನು ಬಿಡಿಸೋಕ್ಕೆ ಓಡಿಸ್ತಾ ಇದ್ರೆ ಇನ್ನೂ ಜಾಸ್ತಿ ತೊಂದರೆ ಮಾಡ್ತಾ ಇತ್ತು ಅಂತ ಅನ್ಸುತ್ತೆ. ಸರ್, ಎರಡು ಪ್ರತ್ಯೇಕ ಘಟನೆನ? ಇಬ್ಬರು ವಿದ್ಯಾರ್ಥಿನಿಯರಿಗೆ ಸಪ್ರೇಟ್ ಆಗಿ? ಒಂದು ಕಡೆ ಈ ಮೊದಲನೇ ವಿದ್ಯಾರ್ಥಿಗೆ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಓಡಿಸಿದಾಗ ಅದು ಹೊರಗಡೆ ಹೋಗುವಾಗ ಇನ್ನೊಂದು ಎದುರುಗಡೆ ಬರ್ತಾ ಇದ್ದ ವಿದ್ಯಾರ್ಥಿ ಮೇಲೆ ಅವ್ರಿಗೂ ಕಾಲಿಗೆಲ್ಲ ಸ್ವಲ್ಪ ಅಟೆಂಪ್ಟ್ ಮಾಡಿದೆ. ಒಂದೇ ನಾಯಿನ ಗುಂಪಿನ ನಾಯಿಗಳು, ಒಂದೇ ಗುಂಪು, ಓನ್ಲಿ 8 ಡಾಗ್ಸ್, ಪ್ಯಾಕ್ ಆಫ್ ಡಾಗ್ಸ್ ಅದು ಆಕ್ಚುಲಿ 8 ನಾಯಿಗಳು ಒಂದು ಗುಂಪಿನಲ್ಲಿ ಬಂದಿವೆ. ಅದು ಸರ್, ಈ ಇನ್ಸಿಡೆಂಟ್ ಆದಮೇಲೆ ಸಹಜವಾಗಿ ನಿಮ್ಮ ಕ್ಯಾಂಪಸ್ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಆತಂಕ ಜಾಸ್ತಿ ಆಗಿರುತ್ತೆ. ಹೇಗೆ ನಾವು ಹೊರಗಡೆ ಹೋಗಬೇಕೋ ಬೇಡ ಅಂತ ಹೇಳಿ. ಸೊ ಏನು ಹೇಳಕ್ ಬಯಸ್ತೀರಿ ಈಗ? ಅಲ್ಲ, ಆತಂಕ ಇದೆ. ಆತಂಕ ನಿವಾರಣೆಗೆ ನಾವು ಎಲ್ಲ ಅಗತ್ಯವಾದ ಕ್ರಮಗಳನ್ನು ನಿರಂತರವಾಗಿ ಕೈಗೊಂಡಿದ್ದೇವೆ. BBMP ಅವ್ರಿಗೂ ತಕ್ಷಣವೇ ನಾವು ನಾಯಿಗಳನ್ನು ಹಿಡಿದು ಸಾಧ್ಯವಾದರೆ ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಥವಾ ಬರದೇ ಇರೋ ರೀತಿ ಕ್ರಮ ವಹಿಸೋದಕ್ಕೆ ಅವರಿಗೆ ಮನವಿ ಮಾಡಿದ್ದೇವೆ. ಅವರು ಮಧ್ಯಾಹ್ನ ಬಂದು ಮೀಟಿಂಗ್ ಮಾಡಿದ್ದಾರೆ, ನಮ್ಮ ಜೊತೆ ಕ್ಯಾಂಪಸ್ಸಲ್ಲೇ ಇದ್ದಾರೆ. ಅದು ಅವರು ಏನೋ ಕಾನೂನಿನ ತೊಡಕಿದೆ ಅಂತ ಹೇಳ್ತಾ ಇದ್ರು. ಅವುಗಳನ್ನೆಲ್ಲ ಹಿಡಿದು ಇಲ್ಲಿ ಓಡಿಸೋದಕ್ಕೆ. ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಒಂದು ಭಾಗ ಆಗಿರೋದ್ರಿಂದ, ಸುತ್ತಮುತ್ತ ಅರಣ್ಯ ಪ್ರದೇಶ ಥರ ಇರೋದ್ರಿಂದ ಅವು ಒಟ್ಟು ಅವ್ರು ಹೇಳೋ ಪ್ರಕಾರ 250 ನಾಯಿಗಳು ಈ ಏರಿಯಾದಲ್ಲಿ, ಒಟ್ಟಾರೆ ಈ ದೊಡ್ಡ ಏರಿಯಾದಲ್ಲಿ ಜ್ಞಾನ ಭಾರತೀಯ ಸೇರಿದ ಹಾಗೆ. ಸೊ ನೀವು ಮತ್ತೆ ಅದನ್ನು ಅಷ್ಟು ಸುಲಭವಾಗಿ ನಾವು ಅದನ್ನು ಕ್ಯಾಚ್ ಮಾಡೋಕ್ಕೆ ಕಷ್ಟ ಇದೆ. ಆದರೂ ನಾವು ಪ್ರಯತ್ನ ಮಾಡ್ತೀವಿ ಅದನ್ನು ಓಡಿಸೋದಕ್ಕೆ ಅಂತ ಹೇಳ್ತಾರೆ ಅವರು. ನಿಮ್ಮ ಕ್ಯಾಂಪಸ್ ಒಳಗಡೆ ಎಷ್ಟಿದಾವೆ ಸರ್ ಈ ರೀತಿ ಇನ್ಸಿಡೆಂಟ್? ತಮ್ಮ ಗಮನಕ್ಕಂತೂ ಇದೇ ಫಸ್ಟ್ ಟೈಮ್ ಅಲ್ಲ? ಕ್ಯಾಂಪಸ್ ಒಳಗಡೆ ಯಾವುದು ನಾಯಿಗಳಿಲ್ಲ. ಆದರೆ ಅವು ನಾವು ಯಾವುದೋ ಸಂದರ್ಭದಲ್ಲಿ ನುಗ್ತವೆ. ಅಂದರೆ ಈಗ ಸ್ವಲ್ಪ ಹೊರಗಡೆಯಿಂದ ಬರೋದಕ್ಕೆ ಅವಕ್ಕೆ ಒಂದು ಕಡೆ ಓಪನ್ ಇರೋದ್ರಿಂದ, ಆ ಫಾರೆಸ್ಟ್ ಥರ ಇರೋದ್ರಿಂದ ಆ ಕಡೆಯಿಂದ ನುಗ್ತವೆ ಕಣ್ತಪ್ಪಿಸಿ. ನಾವು ಸೆಕ್ಯೂರಿಟಿನ ಅಲ್ಲೂ ಇಟ್ಟಿದ್ದೀವಿ. ಆದರೂ ಅದು ಯಾವುದೋ ಬೆಳಿಗ್ಗೆ ಕತ್ಲೆ ಸಂದರ್ಭದಲ್ಲಿ, ಯಾವುದೋ ಸಂದರ್ಭದಲ್ಲಿ ಬರುವಾಗ ಸ್ವಲ್ಪ ನಮಗೆ ಅದನ್ನು ಟ್ರೇಸ್ ಮಾಡೋದು ಕಷ್ಟ ಆಗುತ್ತೆ. BBMPಗೆ ಏನು ಮನವಿ ಮಾಡ್ಕೋತಿದ್ರಿ ಸರ್ ಈ ಸಂದರ್ಭದಲ್ಲಿ? ಈಗ ಸಾಧ್ಯವಾದರೆ ನಾವು ನೆಲ್ಲನ್ನು ಹಿಡಿದು ಬಹುಶಃ ಅವನ್ನ ಬೇರೆ ಎಲ್ಲರೂ ರೀಲೊಕೇಟ್ ಮಾಡಿದ್ರೆ ಭಾಳ ಸೂಕ್ತವಾದಂಥ ಕ್ರಮ ಆಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ.
ಇದು ಕುಲಪತಿ ಅಂತ ಪ್ರೊಫೆಸರ್ ವಿಶ್ವನಾಥ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.